ಇನ್ನು ವ್ಯಕ್ತಿಗಳ ಪರಿಚಯವನ್ನ ಮಾಡ್ತಾ ಹೋಗೋಣ. ಮಹಾರಾಷ್ಟ್ರದ ಕುಬೇರ ಗುತ್ತಿಗೆದಾರ ಆತ ಕಿಶೋರ್ ಸಾಳ್ವೆ ಅಂತ. ಅವನಿಗೆ ಸೇರಿದ ಹಣನ ಮಹಾರಾಷ್ಟ್ರದ ಥಾಣೆ ನಿವಾಸಿ ಇವನಿಗೊಬ್ಬ ಆತ್ಮೀಯ ಸ್ನೇಹಿತ ವಿರಾಟ್ ಗಾಂಧಿ ಅಂತ. ಇವನಿಗೆ ಹಣ ಸಾಗಾಟದ ಸುಪಾರಿಯನ್ನ ಕೊಡ್ತಾರೆ ಕಿಶೋರ್ ಸಾಳ್ವೆ. ವಿರಾಟ್ ಗಾಂಧಿಗೆ ಹೊಣೆಯನ್ನ ಒಪ್ಪಿಸ್ತಾನೆ ಕಿಶೋರ್ ಸಾಳ್ವೆ. ಆದರೆ ಇದು ಮೂರನೇ ತಿರುವು. ಗುರುವಿಗೆ ತಿರುಮಂತ್ರ ಹಾಕ್ತಾರೆ ಈ ವಿರಾಟ್ ಗಾಂಧಿ. ಇವನನ್ನ ನಂಬಿ ಹಣ ಸಾಗಾಟದ ಜವಾಬ್ದಾರಿಯನ್ನ ಕೊಟ್ರೆ ಕೊನೆಗೆ ಅವನಿಗೆ ತಿರುಮಂತ್ರ. ಕಿಶೋರ್ ಸಾಳ್ವೆಗೆ ಸೇರಿದ ಹಣವನ್ನ ಲಪಟಾಯಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ. ಗುರುವಿಗೆ ಗುಂಡಿ ತೋಡೋದಕ್ಕೆ ಪ್ಲಾನ್ ಹಾಕ್ತಾನೆ ಶಿಷ್ಯ ವಿರಾಟ್ ಗಾಂಧಿ. ವಿರಾಟ್ ಗಾಂಧಿಗೆ ತಿರುಪತಿಯ ವಿಶಾಲ್ ನಾಯ್ಡು ಸಾಥ್ ಕೊಡ್ತಾನೆ. ಹಣ ಎಕ್ಸ್ಚೇಂಜ್ ಆಗಿತ್ತಲ್ಲ ತಿರುಪತಿಯಲ್ಲಿ. ಅರಿಜಿತ್ ಮತ್ತು ಅಜರ್ ಅಂತ ಇವರು ಕೂಡ ದರೋಡೆ ಗ್ಯಾಂಗ್ಗೆ ಸೇರ್ಪಡೆಯಾಗ್ತಾರೆ. ಆಮೇಲೆ ಹಣ ತುಂಬಿಸೋದಕ್ಕೆ ಕಂಟೈನರ್ ಇತ್ತಲ್ಲ ಅದನ್ನು ಕೊಟ್ಟಿದ್ದೇ ಈ ಅಜರ್ ಅಂತ. ತಿರುಪತಿಯಲ್ಲಿ ಎಕ್ಸ್ಚೇಂಜ್ ಮಾಡಿಸಿ ಅದನ್ನ ಬೆಳಗಾವಿ ತನಕ ತಂದು ಬೆಳಗಾವಿಯ ಗಡಿ ಭಾಗ ಚೋರ್ಲಾ ಘಾಟ್ನಲ್ಲಿ ಅದನ್ನ ಲೂಟಿ ಮಾಡ್ತಾರೆ. ಎಲ್ಲನೂ ಇವರೇ ಮಾಡ್ತಾರೆ ನೋಡಿ. ಹಣ ಎಕ್ಸ್ಚೇಂಜ್ ಮಾಡಿಸೋದು ಇವರೇ, ಸಾಗಾಟ ಮಾಡೋದು ಇವರೇ, ಕೊನೆಗೆ ಅದನ್ನ ಲೂಟಿ ಮಾಡೋದು ಇವರೇ. ವಿರಾಟ್ ಮತ್ತು ವಿಶಾಲ್ ಪ್ರಮುಖ ರೂವಾರಿ ನೋಡ್ತಾ ಇದ್ದೀರಾ, ಅಲ್ಲಿ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ತಾವು. ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು. ವಿರಾಟ್ ಗಾಂಧಿ ಕಿಶೋರ್ ಸಾಳ್ವೆಯ ಆಪ್ತ. ಈ ವಿಶಾಲ್ ನಾಯ್ಡು ಬಂದು ತಿರುಪತಿನಲ್ಲಿರ್ತಕ್ಕಂಥ ವ್ಯಕ್ತಿ. ಒಂದು ದೊಡ್ಡ ಇಂಥ ದರೋಡೆ ನಡಿಬೇಕು ಅಂದಾಗ ಒಂದಷ್ಟು ಕೈಗಳು ಬಂದು ಸೇರ್ಕೋತವೆ. ಆ ರೀತಿ ಬಂದು ಸೇರ್ಕೊಂಡವರೇ ಅರಿಜಿತ್ ಮತ್ತು ಅಜರ್. ಎಲ್ಲ ಸೇರಿ ಪ್ಲಾನ್ ಮಾಡ್ತಾರೆ. ತಿರುಪತಿಯಲ್ಲಿ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಅದನ್ನು ಬೆಳಗಾವಿ ಬಾರ್ಡರ್ಗೆ ತರ್ತಾರೆ, ಚೋರ್ಲಾ ಘಾಟ್ ಹತ್ರ. ಇವರೇ ಸೇರ್ಕೊಂಡು ಲೂಟಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಹೇಳ್ತೀನಿ ಅದರ ಬಗ್ಗೆ ನಿಮಗೆ. ಬಟ್ ಇಷ್ಟು 3 ಕ್ಯಾರೆಕ್ಟರ್ ಬಂದಿದೆ ಇಲ್ಲಿ ತನಕ. ಕಿಶೋರ್ ಸಾಳ್ವೆ, ಈತ ಮಹಾರಾಷ್ಟ್ರದ ಕುಬೇರ ಗುತ್ತೇದಾರ. ಈತ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಜೊತೆಗೆ ಈತನದ್ದು ಸುಮಾರು ಬಿಸ್ನೆಸ್ ಬೇರೆ ಬೇರೆ ಎಲ್ಲ ಇರುತ್ತೆ. ಈತನದ್ದು ದುಡ್ಡು ಅಂತ ಈಗ ಇವಂದೇ ಈ 400 ಕೋಟಿ ದುಡ್ಡು. ಸೊ ಇನ್ನೊಂದು ಕ್ಯಾರೆಕ್ಟರ್ ಯಾವ್ದು ನೋಡ್ತಾ ಹೋಗ. ನೋಡಿ, ಮತ್ತೊಂದು ಕ್ಯಾರೆಕ್ಟರ್ ಹೆಸರು ಸಂದೀಪ್ ಪಾಟೀಲ್ ಅಂತ. ಈ ಇಡೀ ಪ್ರಕರಣದ ಹರಕೆಯ ಕುರಿನೇ ಈತನ ಅಂತ. ಕೆಲವರು ಇರ್ತಾರೆ, ನಾನೆಲ್ಲವನ್ನೂ ಬಲ್ಲವನು, ನನಗೆ ಗೊತ್ತಿಲ್ಲದೆ ಇರೋ ವಿಚಾರಣೆ ಇಲ್ಲ ಅಂತ ಎಲ್ಲರ ಮುಂದೆ ಪೋಸ್ಟ್ ಕೊಡ್ತಿರ್ತಾರೆ. ಹಂಗೆ ಪೋಸ್ಟ್ ಕೊಡೋಕೆ ಹೋಗಿ ತಗ್ಲಾಕೊಂಡಿರೋದು ಸಂದೀಪ್ ಪಾಟೀಲ್. ಹಣ ನಾಪತ್ತೆಗೆ ನಾಟಕ ಆಡಿರ್ತಾನೆ ವಿರಾಟ್ ಗಾಂಧಿ. ತಾನೇ ಲೂಟಿ ಮಾಡಿಬಿಟ್ಟು ಹರೀಶ್ ಸಾಳ್ವೆ ಬಳಿ ಹೋಗ್ಬಿಟ್ಟು ಹಣ ಯಾರೋ ದೋಚಿಬಿಟ್ರು, ಲೂಟಿ ಮಾಡಿಬಿಟ್ರು ಅಂತ. ಆಮೇಲೆ ಅನುಮಾನನ ಸಂದೀಪ್ ಪಾಟೀಲ್ ಮೇಲೆ ವ್ಯಕ್ತಪಡಿಸ್ತಾನೆ ವಿರಾಟ್ ಗಾಂಧಿ. ಅವನು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಿರ್ತಾನೆ, ಅವನಿಗೆ ಗೊತ್ತಿರಬೇಕು ಅಂತ. ಇದೇ ಕಾರಣಕ್ಕೆ ಸಂದೀಪ್ ಪಾಟೀಲ್ನನ್ನ ಕಿಡ್ನ್ಯಾಪ್ ಮಾಡಿ 1.5 ತಿಂಗಳು ಟಾರ್ಚರ್ ಕೊಡ್ತಾರೆ. ಕೊನೆಗೆ ಅವರಿಂದ ತಪ್ಪಿಸ್ಕೊಂಡು ಬಂದು ಸಂದೀಪ್ ಅಲ್ಲಿ ಪೊಲೀಸರಿಗೆ, ಮಹಾರಾಷ್ಟ್ರದಲ್ಲಿ ಪೊಲೀಸರಿಗೆ ದೂರು ಕೊಡ್ತಾನೆ. ಈಗ ಮಹಾರಾಷ್ಟ್ರ ಪೊಲೀಸರು ವಿರಾಟ್ ಅಂಡ್ ಗ್ಯಾಂಗ್ನನ್ನ ಸೆರೆ ಹಿಡಿದಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈ ಸಂದೀಪ್ ಪಾಟೀಲ್ ಅನ್ನೋ ಕ್ಯಾರೆಕ್ಟರ್ ಇಡೀ ಪ್ರಕರಣದಲ್ಲಿ ಬರೋದು ಯಾವಾಗ, ಮತ್ತು ಈಗ ಆತ ಹೊರಗೆ ಬಂದು ದೂರು ಕೊಡೋ ತನಕ ನಡೆದ ಘಟನಾವಳಿಗಳು ಏನೇನು? ಅರವಿಂದ್, ಭಾಳ ಒಳ್ಳೆ ಪ್ರಶ್ನೆ. ಏನಂತಂದ್ರೆ ಈ ಸಂದೀಪ್ ಪಾಟೀಲ್ ಅನ್ನೋನು ಏನಂತಾರೆ, ಒಂದು ಹವಾಯಿ ಗೌಡ ಅಂತ ಹೇಳ್ತೀವಿ. ಏನಂತಾರೆ, ಸುಮ್ಮನೆ ಹವಾ ಮಾಡ್ಕೊಳ್ಳುವಂಥ ವ್ಯಕ್ತಿವೇನು. ಏನೇ ಘಟನೆ, ರಾಜ್ಯದಲ್ಲಿ ಘಟನೆ ಆಗೋದಲ್ಲಿ, ದೇಶದಲ್ಲಿ ಘಟನೆ ಆದರೂ ಅದು ನಾನೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ಇದೇ ಒಂದು ವಿಚಾರದಲ್ಲಿ ಈ ಸಂದೀಪ್ ಪಾಟೀಲ್ ತಗಲು ಹಾಕೊಂಡಿರೋದು ಏನು ಅಂತಂದರೆ, ಈ ಒಂದು ವಿಚಾರ ನಡೆದಾಗ ವಿರಾಟ್ ಗಾಂಧಿ ಮತ್ತು ಕಿಶೋರ್ ಸಾಳ್ ಮೇಲೆ ಗಲಾಟೆ ಆಗುವಾಗ ಇವು ಸಂದೀಪ್ ಹೇಳ್ತಾನೆ ಅದು ನಾನೇ ಮಾಡಿಸು ಅಂತ. ಹೀಗಾಗಿ ಇದನ್ನೇ ಅಸ್ತ್ರವಾಗಿ ಬೆಳ್ಕೊಂಡಂಥ ಏನು ವಿರಾಟ್ ಇದ್ದಾನೆ, ಇದನ್ನು ಸಂದೀಪನ ಫೋಟೋಗಳನ್ನು ಒಂದು ಸರಿಬಿಟ್ಟು ನಾನೇ ಸಂದೀಪ್ ಪಾಟೀಲ್ ಮಾತಾಡೋದು, ಕಿಶೋರ್ ನಿನ್ನ ಇರ್ತಕ್ಕಂಥ 400 ಕೋಟಿ ನಾನೇ ಲೂಟಿ ಮಾಡಿದ್ದೀನಿ, ವಾಪಸ್ ಬೇಕು ಅಂದರೆ 100 ಕೋಟಿ ನಿನ್ನ ಕೊಡಬೇಕು ಹಾಗೆ ಅಂಥೇಳಿ ಅವನನ್ನು ಏನೋ ಫೇಸ್ಬುಕ್ಕನ್ನು ತನ್ನ ಇದನ್ನು ಹೈಡ್ ಮಾಡಿ ಅದರ ಮುಖಾಂತರ ಏನು ಅಂತಂದರೆ ಈ ಒಂದು ಸಂದೀಪನ ಹೆಸರು ಬಳಸ್ಕೊಂಡು ಸುಮಾರು 15ರಿಂದ 20 ಬಾರಿ ಕಾಲ್ ಮಾಡ್ತಾನೆ. ಆ ಕಾಲ್ ಮಾಡಿ ಆದಮೇಲೆ ಏನಾಗುತ್ತೆ ಅಂತಂದರೆ ಇವನಿಗೆ ಕಿಶೋರ್ ಸಾಳ್ವೆಗೆ ಸಂದೀಪನ ಮೇಲೆ ಡೌಟ್ ಬರುತ್ತೆ. ಆವಾಗನೇ ಒಬ್ಬ ರೈಲ್ವೆ ಅಧಿಕಾರಿ ಇಟ್ಕೊಂಡು
ಆ ಜಯೇಶ್ ಅಂತಕ್ಕಂಥ ಏನು ರೈಲ್ವೆ ಅಧಿಕಾರಿ ಅವ್ರು ಇಟ್ಕೊಂಡು ಇವನನ್ನು ಸಂದೀಪನನ್ನು ಕಿಡ್ನಾಪ್ ಮಾಡ್ತಾರೆ. ಇದೇ ಆದಂಥ ದೊಡ್ಡ ಪ್ರಮಾದ ಇದು ಹೊರಗಡೆ ಬರಲಿಕ್ಕೆ. ಯಾಕಂತಂದರೆ ಸಂದೀಪ್ಗೂ ಇದಕ್ಕೆ ಯಾವುದೇ ಕೂಡ ನಂಟಿಲ್ಲ ಗಂಟಿಲ್ಲ. ಆದರೂ ಸಂದೀಪನನ್ನು ತೆಗೆದುಕೊಂಡು ಹೋಗಿ ಹೊಡಿತಾರೆ. ಹೊಡೆದು ಏನಂತಾರೆ ಪೊಲೀಸ್ ಠಾಣೆಗೆ ಕೊಡ್ತಾರೆ. ಆವಾಗ ಗೊತ್ತಾಗುತ್ತೆ ಏನಂತಂದರೆ ಈ ಸಂದೀಪನ ವಾಯ್ಸು ಮತ್ತು ಅಲ್ಲಿ ಬಂದಂಥ ಏನು ವಾಟ್ಸಪ್ ಕಾಲ್ ಬಂದಿತ್ತು ಆ ವಾಯ್ಸ್ಗೂ ಬೇರೆ ಬೇರೆ ಇದೆ. ಹಾಗಿದ್ರೆ ಇದ್ರ ಆರೋಪಿ ಯಾರೋ ಬೇರೆ ಇದ್ದಾರೆ ಅಂತೇಳಿ ಸಂದೀಪನ ರಾತ್ರಿ 2 ಗಂಟೆಗೆ ಏನು ಮಾಡ್ತಾರೆ ಅಂತಂದರೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಆವಾಗನೇ ಸಂದೀಪ್ ಏನಾಗಿದ್ದು ಅಂತಂದರೆ ಈ ಥರ ಒಂದು ಘಟನೆ ನಡೆದು ಎಲ್ಲ ವಿಚಾರ ಏನಂತಂದರೆ ಆ ಫೋನಲ್ಲಿ ಮಾತಾಡಿರ್ತಲ್ಲ ಆ ವಿಚಾರಗಳನ್ನು ಸಂದೀಪ್ ಏನು ಮಾಡ್ತಾನೆ ಹೊರಗಡೆ ಹಾಕ್ತಾನೆ. ಪ್ರಮುಖವಾಗಿ ಈ ಒಂದು 400 ಕೋಟಿ ರೂಪಾಯಿ ಏನು ಡೀಲ್ ಏನು ಅಪಹರಣ ಆಗಿರೋಂಥದ್ದು ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಪ್ರಮುಖವಾಗಿ ಸಂದೀಪನೇ ಕಾರಣ ಆಗ್ತಾನೆ. ಯಾಕಂತ ಆಗಲೇ ಹೇಳ್ತಾ ಇದ್ರೆ ವಾಪಸ್ 100 ಕೋಟಿ ತೊಗೊಂಡು ಹೋಗೋ ಹಂಗಿಲ್ಲ, 400 ಕೋಟಿ ತರುವಾಗನೇ ಏನಂತಂದರೆ ಅದನ್ನು ಅಪಹರಣ ಮಾಡ್ತಾರೆ. ದೇಶ ಅತಿ ದೊಡ್ಡ ಅಪಹರಣ ಅಂತಲೇ ಹೇಳ್ಬೋದು. ಅಲ್ಲಿಂದ ತೊಗೊಂಡು ಹೋದ್ಮೇಲೆ ಡೈರೆಕ್ಟಾಗಿ ತಿರುಪತಿಗೆ ಹೋಗಿ ಅದು 100 ಕೋಟಿಯನ್ನು ಏನು ಟ್ರಾನ್ಸ್ಫರ್ ಮಾಡ್ಕೊಂಡು ಆ 100 ಕೋಟಿ ಎಲ್ಲಿ ಹೋಯ್ತು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಈ ಒಂದು ಏನು ರಾಬ್ರಿ ನಡೆದಿರುವಂಥದ್ದು, ಗ್ರೇಟ್ ರಾಬ್ರಿ ನಡೆದಿರುವಂಥದ್ದು ಬೆಳಗಾವಿಯ ಏನು ಚೋರ್ಲಾ ಘಾಟದಲ್ಲಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಯಾರು ಅಂತಂದರೆ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನೋಡು. ಇದಕ್ಕೆ ಏನು ಪ್ಲ್ಯಾನ್ ಕೊಟ್ಟವನು ಅರವಿಂದ್. ರೈಟ್ ದಿಲೀಪ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.